ಸಿಲಿಂಡರ್ ಅಭಾವದಿಂದ ಹೋಟೆಲ್ನಲ್ಲಿ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಇಂದಿರಾ ಕ್ಯಾಂಟೀನ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಕೆಲ ಹೋಟೆಲ್ಗಳಲ್ಲಿ ಅನ್ನ ಸಾಂಬಾರ್ಗೆ 80 ರೂಪಾಯಿ ಬಿಲ್ ಮಾಡ್ತಿದ್ದಾರೆ. ಯಾಕಂದ್ರೆ ಸಿಲಿಂಡರಿಗೆ ನಾವು ಜಾಸ್ತಿ ಕೊಟ್ಟು ತರಬೇಕು ಅನ್ನೋ ಕಾರಣಕ್ಕೆ ಊಟ ತಿಂಡಿ ರೇಟ್ ಜಾಸ್ತಿ ಆಗಿದೆ. ಹೀಗಾಗಿ ಜನ ಇಂದಿರಾ ಕ್ಯಾಂಟೀನ್ಗಳ ಕಡೆ ಹೆಚ್ಚು ಹೋಗ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ನತ್ತ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಿಲಿಂಡರ್ ಅಭಾವದಿಂದ ಕಂಗೆಟ್ಟು ಗ್ರಾಹಕರು ಇಂದಿರಾ ಕ್ಯಾಂಟೀನ್ ಕಡೆಗೆ ಬರ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ ಸಿಲಿಂಡರ್ನ ಅಭಾವ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಬಡ ಜನರ ಹೊಟ್ಟೆ ತುಂಬಿಸುವಂಥ ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ನ ಬಿಸಿ ತಟ್ಟಿದೆ. ರಾಮನಗರದ ರೈಲ್ವೆ ನಿಲ್ದಾಣ ಅದರ ಸಮೀಪ ಇರುವಂಥ ಇಂದಿರಾ ಕ್ಯಾಂಟೀನ್ ಇಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಬುಕ್ ಮಾಡಿದ್ರೂ ಕೂಡ ಸಿಲಿಂಡರ್ ಸಿಗದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಪ್ರತಿನಿತ್ಯ ತಿಂಡಿ ಊಟ ತಯಾರಿಸೋದಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆಯಂತೆ. ಪ್ರತಿನಿತ್ಯ 700 ಜನ ತಿಂಡಿ ಮತ್ತು ಊಟ ಸೇವನೆ ಮಾಡ್ತಾರೆ. ಇಲ್ಲಿ ಸಿಲಿಂಡರ್ ಸಿಗದಿದ್ರೆ ಕ್ಯಾಂಟೀನ್ನ ಬಂದ್ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ರಾಮನಗರದ ಪ್ರತಿನಿಧಿ ಪ್ರಶಾಂತ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ನಿಂದಾಗಿ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ಗಳ ಅಭಾವ ತಲೆದೂರಿರುವಂತದ್ದು. ಇದರ ಎಫೆಕ್ಟ್ ನಾನಾ ವಲಯಕ್ಕೂ ಕೂಡ ಸಾಕಷ್ಟು ಪೆಟ್ಟು ಬೀಳ್ತಾ ಇದೆ. ಪ್ರಮುಖವಾಗಿ ಸಾವಿರಾರು ಬಡವರು ಪ್ರತಿನಿತ್ಯ ಊಟವನ್ನ ಮಾಡುವಂತ ಇಂದಿರಾ ಕ್ಯಾಂಟೀನ್ ಮೇಲೂ ಕೂಡ ಇದರ ಎಫೆಕ್ಟ್ ಬೀಳ್ತಾ ಇದೆ. ನಾನಿವಾಗ ಆ ಒಂದು ಸ್ಥಳದಲ್ಲಿದ್ದೀನಿ. ಇದು ರಾಮನಗರದ ರೈಲ್ವೆ ನಿಲ್ದಾಣದ ಸಮೀಪ ಇರುವಂತ ಇಂದಿರಾ ಕ್ಯಾಂಟೀನ್. ನೀವು ಕೂಡ ನೋಡಬಹುದು, ಸಾಕಷ್ಟು ಕಡಿಮೆ ಬೆಲೆಗೆ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ 3 ಹೊತ್ತು ಬಡವರ ಹೊಟ್ಟೆಯನ್ನ ತುಂಬಿಸುವಂತಹ ಕೆಲಸವನ್ನು ಮಾಡುತ್ತೆ. ರಾಜ್ಯ ಸರ್ಕಾರದ ಸಾಕಷ್ಟು ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನ್. ಬಡವರು ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿಂಡಿ ಊಟವನ್ನು ಕೂಡ ಮಾಡ್ತಾರೆ. ಇದೀಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಇದರ ಎಫೆಕ್ಟ್ ಇಂದಾಗಿ ಇಡೀ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ಗಳ ಅಭಾವ ದೊಡ್ಡ ಮಟ್ಟಿಗೆ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ಪ್ರತಿನಿತ್ಯ ಹೋಟೆಲ್ಗಳಲ್ಲಿ ಅಡಿಗೆಯನ್ನ ತಯಾರಿಸೋದಕ್ಕಾಗಲ್ಲ. ವಿವಿಧ ಬಗೆಯ ಊಟಗಳಾಗಿರ್ಬೋದು, ತಿಂಡಿಗಳನ್ನ ತಯಾರಿಸೋದಕ್ಕಾಗಲ್ಲ. ಈಗಾಗಲೇ ಸಾಕಷ್ಟು ಹೋಟೆಲ್ಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದೆ ಸಾಕಷ್ಟು ಹೋಟೆಲ್ಗಳನ್ನ ಮುಚ್ಚುವಂತ ಪರಿಸ್ಥಿತಿ ಉಂಟಾಗ್ತದೆ. ಮತ್ತೊಂದು ಕಡೆ ಸೌದೆ ಒಲೆಯನ್ನ ಬಳಸಿ ಅಡಿಗೆಗಳನ್ನ ತಯಾರಿಸುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಇಲ್ಲಿ ಕೆಲಸವನ್ನು ಇಂದಿರಾ ಕ್ಯಾಂಟೀನ್ ಅಲ್ಲಿ ಕೆಲಸವನ್ನ ಮಾಡ್ತಿರುವಂತವ್ರು ಕೂಡ ಹೇಳ್ತಾರೆ. ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಎದುರಾಗಿದೆ. ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಸರ್? ಅದೇ ಸರ್, ಮೊದಲು ಗ್ಯಾಸ್ ಎಳಿಗಳೇ ಬಂದ್ಬಿಡ್ತದೆ ಸರ್ ಪಟಕ್ಕನಂಗೆ. ಈಗ ಭಾಳ ತೊಂದರೆ ಆಗ್ತಿದೆ. ಈಗ ಒಂದು ದಿನ ಗ್ಯಾಸ್ ಬರುತ್ತೆ ನಮ್ಮದು. ಮರುದಿನ ಗ್ಯಾಸ್ ಬೇಕಂದರೆ ಲೇಟ್ ಆಗುತ್ತಿದೆ. ಈಗ ಲೇಟ್ ಆಗೋದ್ರಿಂದ ಅಡುಗೆ ಮಾಡೋದು ನಮಗೆ ಲೇಟ್ ಆಗುತ್ತೆ. ಅದು ಆ ಥರ ತೊಂದರೆ ಆಗ್ತಿದೆ ನಮಗೆ. ಸರ್, ಈಗ ಪ್ರತಿನಿತ್ಯ ಇಲ್ಲಿ ಎಷ್ಟು ಜನ ತಿಂಡಿಯನ್ನಾಗಿರ್ಬೋದು ಊಟವನ್ನು ಮಾಡ್ತಾರೆ? ನಿಮಗೆ ಪ್ರತಿನಿತ್ಯ ಅಂದರೆ ಈ 3 ಟೈಮ್ ಮಾಡೋದಕ್ಕೆ ಎಷ್ಟು ಸಿಲಿಂಡರ್ಗಳು ಬೇಕಾಗ್ತಿತ್ತು? ಈಗ ಈ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇದೆಯಾ ಅಥವಾ ಇಲ್ವಾ ಸರ್? ಸಪ್ಲೈ ಆಗ್ತಾ ಇಲ್ಲ ಸರ್. ಡೈಲಿ ಒಂದು ಸಿಲಿಂಡರ್ ಅಂದರೆ ಕಂಪಲ್ಸರಿ ಬೇಕೇ ಬೇಕು ನಮಗೆ. ಈಗ ಸಪ್ಲೈ ಆಗುತ್ತಿಲ್ಲ. ಈಗ ಮರುದಿನ ಗ್ಯಾಸ್ ಬೇಕಂದರೆ ಭಾಳ ತೊಂದರೆ ಆಗ್ತಾಯಿದೆ ನಮಗೆ. ಕೊಡ್ತಾ ಇಲ್ಲ ಅಂತ ಹೇಳಿ, ಆದರೆ ಅರ್ಧ ಗಂಟೆ 1 ಅವರ್ 2 ಅವರ್ ಲೇಟ್ ಆಗ್ತದೆ ನಮಗೆ. ಅದರಿಂದ ನಮಗೆ ಅಡುಗೆ ಲೇಟ್ ಆಗುತ್ತೆ, ಮತ್ತೆ ತೊಂದರೆ ಭಾಳ ಆಗುತ್ತೆ. ಇಲ್ಲಿನ ಅಡುಗೆನ ತಯಾರಿಸುವಂತ ಇಲ್ಲಿ ನಿರ್ವಹಣೆ ಮಾಡ್ತಿರುವಂಥ ಕಿರಣ್ ಕುಮಾರ್ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.